ಇನ್ನು ಕೊಲೆ ಕೇಸ್ನಲ್ಲಿ ಕಂಬೆ ಎಣಿಸ್ತಿರುವ ದರ್ಶನ್ಗೆ ಸಂಕಷ್ಟ ದುಪ್ಪಟ್ಟಾಗಿದೆ. ನಾವೇನೂ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಪೊಲೀಸರು ಪತ್ತೆ ಮಾಡಿರುವಂತಹ ಸಾಕ್ಷ್ಯಗಳು ದರ್ಶನ್ ಕಂಗಾಲಾಗುವಂತೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗ್ತಿದ್ದಂತೆ ನಟ ದರ್ಶನ್ ತಲೆಗೇರಿದ್ದ ಮದ ದಿನೇ ದಿನೇ ಇಳಿತಾ ಇದೆ. ಅದಕ್ಕೆ ಕಾರಣ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಕಲೆ ಹಾಕ್ತಿರೋ ಸಾಕ್ಷ್ಯ. ನಟ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ 21 ಸಾಕ್ಷ್ಯಗಳು ಲಭ್ಯ. ಹೌದು, ಡೆವಿಲ್ ಗ್ಯಾಂಗ್ ವಿರುದ್ಧ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರರು ಭಾಗಿಯಾಗಿದ್ರು ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 21 ಸಾಕ್ಷ್ಯಗಳನ್ನ ಪತ್ತೆ ಮಾಡಿದ್ದಾರೆ. ಹಾಗಿದ್ರೆ ಏನವು ಸಾಕ್ಷ್ಯಗಳು ಒಂದೊಂದಾಗೆ ತೋರಿಸ್ತೀವಿ ನೋಡಿ. ದರ್ಶನ್ ಗ್ಯಾಂಗ್ ವಿರುದ್ಧ ಸಿಕ್ಕಿರುವ ಮೊದಲ ಸಾಕ್ಷ್ಯವೇ ಕೊಲೆ ನಡೆದ ಸ್ಥಳದಲ್ಲಿ ಅಂದು ದರ್ಶನ್ ಸೇರಿ 6 ಆರೋಪಿಗಳು ಇರುವುದು ಪತ್ತೆಯಾಗಿದೆ. ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚುವ ಟವರ್ ಡಂಪ್ ಬಳಿ ಈ ಸಾಕ್ಷ್ಯ ಲಭ್ಯವಾಗಿದೆ. ಇನ್ನು ಎರಡನೇ ಎವಿಡೆನ್ಸ್ ಏನು ಅಂದ್ರೆ, ಕೊಲೆ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರೋ ಕಾಲ್ ಡೀಟೇಲ್ಸ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಇನ್ನು ಮೂರನೇ ಸಾಕ್ಷ್ಯವಾಗಿ ಕೃತ್ಯದ ನಂತರ ಅಂದ್ರೆ ಕೊಲೆ ಬಳಿಕ A15 ಕಾರ್ತಿಕ್, A16 ಕೇಶವ್ ಮೂರ್ತಿ, A17 ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಾರೆ. ಇನ್ನು ನಾಲ್ಕನೇ ಎವಿಡೆನ್ಸ್ ಆಗಿ ರೇಣುಕಾಸ್ವಾಮಿ ಮೃತದೇಹ ಬಿಸಾಡಲು ದೀಪಕ್ ಕೊಟ್ಟಿರೋ ತಲಾ 5 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. 5ನೇ ಸಾಕ್ಷ್ಯದಲ್ಲಿ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗವಾಗಿದೆ. ಇನ್ನು ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಬಗ್ಗೆ ಹೇಳಿಕೆ ಕೊಟ್ಟಿರುವುದನ್ನು ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ 7ನೇ ಎವಿಡೆನ್ಸ್ ಆದ್ರೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿರೋದು 8ನೇ ಎವಿಡೆನ್ಸ್ ಆಗಿದೆ. 9ನೇ ಸಾಕ್ಷ್ಯವಾಗಿ ಪವನ್, ದರ್ಶನ್, ಪವಿತ್ರ ಗೌಡ ಹೇಳಿದಂತೆ ರೇಣುಕಾಸ್ವಾಮಿನ ಕರೆತಂದಿರುವುದಾಗಿ ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನು 10ನೇ ಸಾಕ್ಷ್ಯದಲ್ಲಿ RR ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ, ಕೂದಲು, ಬೆವರಿನ ಸ್ಯಾಂಪಲ್ ಸಂಗ್ರಹವಾಗಿದೆ. ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದ್ದು ರೇಣುಕಾಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ ಮ್ಯಾಚ್ ಆಗೋ ಸಾಧ್ಯತೆ ಇದೆ. ಇನ್ನು 13ನೇ ಎವಿಡೆನ್ಸ್ ಆಗಿ ಕೊಲೆ ಬಳಿಕ ದೀಪಕ್, ವಿನಯ್ನಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಮಾಡಿರೋದು ಕಾಲ್ ಡೀಟೇಲ್ಸ್ ನಲ್ಲಿ ಸಿಕ್ಕಿದೆ. ಇನ್ನು 14ನೇ ಸಾಕ್ಷ್ಯವಾಗಿ ಆರೋಪಿಗಳ ಮೊಬೈಲ್, CDR ಟವರ್ ಡಂಪ್ ಒಂದೇ ಲೊಕೇಶನ್ ಅಲ್ಲಿ ಪತ್ತೆಯಾಗಿದೆ. ಇನ್ನು 15ನೇ ಸಾಕ್ಷ್ಯವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಿದ ಕಟ್ಟಿಗೆಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಜೊತೆಗೆ ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿ ಕಟ್ಟಿ ಹಾಕಲು ಬಳಸಿರುವ ಹಗ್ಗವೂ ಸಿಕ್ಕಿದೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವ ಕಬ್ಬಿಣದ ವಸ್ತುಗಳು ಶೆಡ್ನಲ್ಲೇ ಪತ್ತೆಯಾಗಿವೆ. ಇದರ ಜೊತೆಗೆ ಆರೋಪಿಗಳು ಶೆಡ್ಗೆ ಹೋಗುವ ದೃಶ್ಯ CCTVಯಲ್ಲಿ ಸೆರೆಯಾಗಿರೋದು ಸಿಕ್ಕಿದೆ. ಇನ್ನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದ ಕಾರು, ರೇಣುಕಾಸ್ವಾಮಿ ಶವವನ್ನ ಸಾಗಾಟ ಮಾಡಲು ಬಳಸಿದ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. 21ನೇ ಸಾಕ್ಷ್ಯವಾಗಿ ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವ ನೀರಿನ ಬಾಟಲ್, ಮದ್ಯದ ಬಾಟಲ್ಗಳು ಸಹ ಪತ್ತೆಯಾಗಿವೆ. ಇಷ್ಟೆಲ್ಲ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಪೊಲೀಸರು ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡ್ತಿದ್ದಂತೆ ದರ್ಶನ್ ತಂಡ ಹೊಡೆದಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನನ ಗತ್ತು ಕರಗಿ ಹೋಗಿದೆ. ಆದ್ರೆ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಚಾವ್ ಮಾಡುವುದಕ್ಕೆ ತೆರೆಮರೆಯ ಆಟವು ನಡೆದ ಸಂಗತಿಯೂ ಬೆಳಕಿಗೆ ಬಂದಿದೆ. ದರ್ಶನ್, ಪವಿತ್ರ ಬಚಾವ್ ಮಾಡಲು ಸಚಿವರೊಬ್ಬರಿಂದ ಯತ್ನ. ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ A2. ಆದ್ರೆ ಇಬ್ಬರನ್ನ ಬಚಾವ್ ಮಾಡೋಕೆ ಸಚಿವರೊಬ್ಬರು ತಮ್ಮ ಪ್ರಭಾವ ಬೀರಿದ್ರು. ಈ ಬಗ್ಗೆ TV9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. A1, A2 ಬದಲಿಗೆ A16, A17 ಮಾಡುವಂತೆ ಪೊಲೀಸರಿಗೆ ಸಚಿವರೊಬ್ಬರು ಪದೇ ಪದೇ ಒತ್ತಡ ಹಾಕಿದ್ರಂತೆ. ಹಾಗೆ ಮಾಡಿದ್ರೆ ಜಾಮೀನಿಗೆ ಅನುಕೂಲ ಆಗುತ್ತೆ ಅಂತ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು ಬಿಡಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ರಂತೆ. ಈ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರೋ DCM DK, ಯಾರೂ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡ್ತಿಲ್ಲ, ಈ ಪ್ರಕರಣದ ಬಗ್ಗೆ ನಾನು ರೆಸ್ಪಾನ್ಸ್ ಸಹ ಮಾಡ್ತಿಲ್ಲ, ಯಾವ ಒತ್ತಡವನ್ನು ಹಾಕಿಲ್ಲ ಎಂದಿದ್ದಾರೆ. ಕಂಬಿ ಹಿಂದೆ ಕಾಟೇರ ಲಾಕ್, ಹಣ ಹೂಡಿದ್ದ ನಿರ್ಮಾಪಕರಿಗೆ ಟೆನ್ಷನ್. ನಿಜ, ಇತ್ತೀಚೆಗಷ್ಟೇ ತೆರೆ ಕಂಡಿದ್ದ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಹಿಟ್ಟಾಗಿತ್ತು. ತುಂಬಾ ದಿನಗಳ ನಂತರ ದರ್ಶನ್ಗೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿತ್ತು. ಕಾಟೇರ ಸಕ್ಸಸ್ ಬೆನ್ನಲ್ಲೇ ಹೊಸ ಸಿನಿಮಾಗಳಿಗೆ ಆಫರ್ ಬಂದಿತ್ತು. ಹಲವು ನಿರ್ಮಾಪಕರು ದರ್ಶನ್ ನಂಬಿ ಸಿನಿಮಾಗೆ ಹಣ ಹೂಡಿದ್ರು. ಇದೀಗ ಅವರೆಲ್ಲ ಟೆನ್ಷನ್ ಅಲ್ಲಿದ್ದಾರೆ. ದರ್ಶನ್ ಆಕ್ಟ್ ಮಾಡ್ತಿರೋ ಡೆವಿಲ್ ಸಿನಿಮಾ 25 ದಿನಗಳ ಶೂಟಿಂಗ್ ಮುಗಿಸಿದೆ. ಈ ಚಿತ್ರಕ್ಕಾಗಿ ದರ್ಶನ್ 22 ಕೋಟಿ ಸಂಭಾವನೆ ಫಿಕ್ಸ್ ಮಾಡಿಕೊಂಡಿದ್ದು
ಅಲ್ಲದೆ 3 ಕೋಟಿ ಅಡ್ವಾನ್ಸ್ ಪಡೆದಿದ್ರು. ದರ್ಶನ್ ಬಂಧನದ ಬಳಿಕ ಡೆವಿಲ್ ನಿರ್ಮಾಪಕರು ಕಂಗಾಲಾಗಿದ್ದಾರೆ. ಇದಲ್ಲದೆ ದರ್ಶನ್ ನಟನೆಯ 6 ಚಿತ್ರಗಳು ಸೆಟ್ ಏರಬೇಕಿತ್ತು. ಸಿಂಧೂರ ಲಕ್ಷ್ಮಣ ತಂಡದಿಂದ 3 ಕೋಟಿ, ಜೋಗಿ ಪ್ರೇಮ್ ನಿರ್ದೇಶಿಸಬೇಕಿದ್ದ ಚಿತ್ರ ಅಂದ್ರೆ KVN ಪ್ರೊಡಕ್ಷನ್ ಬಳಿಯಿಂದ 3 ರಿಂದ 5 ಕೋಟಿ. ಹೀಗೆ ಅನೇಕ ಸಿನಿಮಾಗಳಿಗೆ ದರ್ಶನ್ ಅಡ್ವಾನ್ಸ್ ಪಡೆದಿದ್ರು. ತೆಲುಗಿನ ಅತ್ತಾರೆಂಟಕಿ ದಾರೇದಿ ನಿರ್ಮಾಪಕರೊಂದಿಗೂ ದರ್ಶನ್ ಒಪ್ಪಂದ ಮಾಡಿಕೊಂಡಿದ್ರು. ಈಗ ಇವರೆಲ್ಲ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.